ಇಲ್ಲಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಹರನ ಪಾಶುಪತಾಸ್ತ್ರ ಲಾಭೋತ್ಕರುಷ ಹರ್ಷೋತ್ಸವದಲ್ಲಿ ಇಂದ್ರನ ಪುರವ ಹೊಕ್ಕನು ಪಾರ್ಥನು ಎಸೆದನು ಶಕ್ರತೇಜದಲ್ಲಿ. ಹರನ ಪಾಶುಪತಾಸ್ತ್ರ ಲಾಭೋತ್ಕರುಷ ಹರ್ಷೋತ್ಸವದಲ್ಲಿ ಇಂದ್ರನ ಪುರವ ಹೊಕ್ಕನು ಪಾರ್ಥನು ಎಸೆದನು ಶಕ್ರ ತೇಜದಲ್ಲಿ. ಅರ್ಜುನ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಿಬಿಟ್ಟು ಆ ಪರಮೇಶ್ವರನ ಅನುಗ್ರಹದಿಂದ ಪಾಶುಪತಾಸ್ತ್ರವನ್ನ ಪಡ್ಕೊಂಡಿದ್ದಾನೆ. ಆ ಪಾಶುಪತಾಸ್ತ್ರದ ಲಾಭದ ಉತ್ಕರ್ಷ ಹರ್ಷ. ಆ ಪಾಶುಪತಾಸ್ತ್ರ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಗೆಲ್ಲಬಹುದು. ಪಾಶುಪತಾಸ್ತ್ರಕ್ಕೆ ಎದುರಾಗಿ ಈ ಪ್ರಪಂಚದಲ್ಲಿ ಇನ್ನೊಬ್ಬರಿಲ್ಲ. ಯಾಕೆ ಅಂತಂದ್ರೆ ಪರಮೇಶ್ವರನ ಅತ್ಯಂತ ಒಂದು ಹೆಚ್ಚಿನ ಅಸ್ತ್ರ. ಪರಮೇಶ್ವರನ ಲೋಕವನ್ನೆಲ್ಲ ಪ್ರಳಯ ಮಾಡಬೇಕಾದ್ರೆ ಆ ಪಾಶುಪತಾಸ್ತ್ರವನ್ನೇ ಉಪಯೋಗಿಸೋದು. ಆದ್ದರಿಂದ ಆ ಒಂದು ಅಸ್ತ್ರವನ್ನೇ ನಾನು ಪಡ್ಕೊಂಡೆ ಅನ್ನೋದ್ರಿಂದ ಅರ್ಜುನನ ಹರ್ಷ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅವನು ಅದೇ ಸಂತೋಷದಲ್ಲಿ ಅವನು ಇಂದ್ರನ ಅಮರಾವತಿಯನ್ನು ಕೂಡ ಪ್ರವೇಶ ಮಾಡಿದ್ದಾನೆ. ಮತ್ತೆ ಆ ಅಮರಾವತಿಯಲ್ಲಿ ಇಂದ್ರನ ಅರ್ಧ ಸಿಂಹಾಸನದ ಮೇಲೆ ಕೂತ್ಕೊಂಡ್ಬಿಟ್ಟು ಶಕ್ರ ತೇಜದಲ್ಲಿ ಇಂದ್ರನ ಒಂದು ವಿಶೇಷವಾದ ತೇಜಸ್ಸಿನಲ್ಲಿ ಅವನು ಕೂಡ ಬೆಳಗಿ ಬಿಟ್ಟ ಅರ್ಜುನ ಅನ್ನೋದು ಈ ಒಂದು ಸಂಧಿಯ ಕಥೆಯಾಗಿದೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ ವರ ಕೈಲಾಸವಾಸಿಯ ಬೀಳುಕೊಂಡನು ತದ್ವಿಯೋಗದಲಿಂದ್ರ ಕೀಳದಲ್ಲಿ ಮೇಲುದುಗುಡದಲಸ್ತ್ರ ಲಾಭವನು ಆಲಿಸದೆ ಶಂಕರ ಪದಾಂಬುಜದೋಲಗದ ಸಿರಿ ತಪ್ಪಿದನುತ ಉಮ್ಮಳಿಸಿದನು ಪಾರ್ಥ. ಜನಮೇಜಯನಿಗೆ ವೈಶಂಪಾಯನರು ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ. ನೋಡಪ್ಪ, ಪರಮೇಶ್ವರ ಆ ಪಾಶುಪತಾಸ್ತ್ರವನ್ನು ಅನುಗ್ರಹ ಮಾಡಿದ ಮೇಲೆ ಅಲ್ಲಿಂದ ಅರ್ಜುನನಿಗೆ ಏನಪ್ಪ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಆ ಕೈಲಾಸವಾಸಿಯಾದಂತಹ ಪರಮೇಶ್ವರ ಅಂತರ್ಧಾನನಾಗಿದ್ದಾನೆ. ಆಗ ಶಿವ ಯಾವಾಗ ಮರೆಯಾದ, ಶಿವನ ವಿಯೋಗವಾದ ಕೂಡಲೇ ಆ ಇಂದ್ರಕೀಲ ಪರ್ವತದಲ್ಲಿ ಅರ್ಜುನನಿಗೆ ದುಃಖ ಜಾಸ್ತಿ ಆಗ್ಬಿಡ್ತು. ಇಂಥ ಪರಮೇಶ್ವರನನ್ನ ನಾನು ನೋಡ್ತಾ ಇದ್ದೆ, ಆ ಪರಮೇಶ್ವರನ ದರ್ಶನವಾಗಿತ್ತು. ಪ್ರಪಂಚದಲ್ಲಿ ಯಾರಿಗೂ ಕೂಡ ಇಂಥ ಭಾಗ್ಯವೇ ದೊರಕೋದಿಲ್ಲ. ಅಂತಹ ಪರಮೇಶ್ವರನ ದರ್ಶನ ಹೋಯಿತು ಅಂತ ಒಂದು. ಎರಡನೇದಾಗಿ ನಾನು ಇಷ್ಟು ದಿವಸ ಇಂದ್ರಕೀಲ ಪರ್ವತದಲ್ಲಿ ಪಾಶುಪತಾಸ್ತ್ರಕ್ಕೋಸ್ಕರವಾಗಿ ಶಿವನ ಧ್ಯಾನ ಮಾಡ್ತಾ ಇದ್ದೆ. ವಾಸ್ತವವಾಗಿಯೂ ಕೂಡ ಹೊರಟಾಗ ಅವನು ಅಸ್ತ್ರವನ್ನು ಪಡೀಬೇಕು ಅನ್ನೋ ಉತ್ಸಾಹದಲ್ಲಿ ಶಿವಧ್ಯಾನವನ್ನು ಮಾಡ್ತಾ ಇದ್ದ. ಆದರೆ ಆ ಶಿವನ ಒಂದು ಮಹಿಮೆಯಿಂದ ಅವನಿಗೆ ಆ ಒಂದು ಕ್ಷಾತ್ರ ಭಾವ ಹೊರಟೋಗ್ಬಿಟ್ಟಿತ್ತು. ಅಸ್ತ್ರವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಬುದ್ಧಿ ಹೊರಟೋಗ್ಬಿಟ್ಟಿತ್ತು. ಕೇವಲ ಶಿವಸ್ಮರಣೆಯನ್ನು ಮಾಡ್ತಾ ಶಿವನ ಒಂದು ಧ್ಯಾನದಲ್ಲೇ ನಿರತನಾಗ್ಬಿಟ್ಟಿದ್ದ. ಅದಕ್ಕೆ ಅಲ್ಲಿ ಕವಿ ಬಹಳ ಚೆನ್ನಾಗಿ ಶಿವನ ಬಾಯಲ್ಲಿ ಹೇಳಿಸಿದ್ದಾನೆ, ಇವನೀಗ ಕ್ಷಾತ್ರ ವೃತ್ತಿಯನ್ನು ಬಿಟ್ಬಿಟ್ಟಿದ್ದಾನೆ, ಇವನ ಕ್ಷಾತ್ರ ಸ್ವಭಾವವನ್ನು ಎಬ್ಬಿಸ್ಬಿಟ್ಟು ಇವನಿಗೆ ನಾನು ಬಾಣ ಕೊಡಬೇಕು. ಯಾಕೆಂದ್ರೆ ಇವನಿಗೆ ಪಾಶುಪತಾಸ್ತ್ರ ಬೇಕು ಅನ್ನೋ ಭಾವವೇ ಹೊರಟೋಗ್ಬಿಟ್ಟಿದೆ ಅಂತ. ಹಾಗಾಗ್ಬಿಟ್ಟು ಅವನಿಗೆ ಶಂಕರ ಪದಾಂಬುಜದ ಓಲಗದ ಸಿರಿ ತಪ್ಪಿತು ಅಂತ. ಶಿವನನ್ನ ನಾನು ಆರಾಧನೆ ಮಾಡ್ತಾ ಆ ಭಗವಂತನ ಧ್ಯಾನದಿಂದ ಸಂತೋಷವನ್ನು ಏನು ಅನುಭವಿಸ್ತಾ ಇದ್ದೆ ಅದು ಹೋಯಿತು ನನಗೆ ಅಂತ ಹೇಳ್ಬಿಟ್ಟು ಪಾರ್ಥ ಬಹಳ ದುಃಖದಿಂದ ಪರಿತಪಿಸ್ತಾ ಇದ್ದಾನೆ. ಮರುಳ ದೇವಾರ್ಚನೆಯೋ ಕನಸಿನ ಸಿರಿಯೋ ಶಿಶುಪಾಲನ
ವಿಶುವಿನ ಕೈಯ ರತ್ನವೋ ಹರಿಯ ಮಾಲೆಯೋ ಮದೀಯ ವಿವೇಕ ವಿಭ್ರಮವೋ ಹರನನಿ ಚರ್ಮಾಕ್ಷಿಯಲಿ ಗೋಚರಿಸೆ ಬೇಡಿದುದಂಬು ಮರ್ತ್ಯದೊಳಿರವು ಮಜಗಾಪೆನ್ನ ಪುಣ್ಯವೆನುತ್ತ ಬಿಸುಸುಯಿದ. ಈಗ ಶಿವನ ಆರಾಧನೆ ತಪ್ಪದು ಅಂತ ಹೇಳಿ ದುಃಖಿಸ್ತಾ ಇದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಅನ್ನಿಸ್ತು, ಅಲ್ಲ ನಾನು ಇಷ್ಟು ದಿವಸ ಶಿವನ ಆರಾಧನೆಯನ್ನು ಮಾಡಿದ್ನಲ್ಲ, ಇದು ಹುಚ್ಚರ ರೀತಿಯಲ್ಲಿ ನಾನು ಮಾಡಿಬಿಟ್ನ. ನನಗೆ ಶಿವನ ಆರಾಧನೆಯನ್ನು ಮಾಡಬೇಕಾದ್ರೆ ಶಿವನ ಮಹಿಮೆ ತಲೆಗೆ ಬರಲೇ ಇಲ್ವಾ? ಶಿವನತ್ತ ನಾನು ಏನು ಕೇಳ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ವಾ? ಇದು ನನಗೆ ಆ ಶಿವನ ಆರಾಧನೆ ಅನ್ನೋದು ಹುಚ್ಚನ ಆರಾಧನೆ ಆಯ್ತಾ, ಅಥವಾ ಕನಸಿನ ಗಂಟಾಗ್ಬಿಡ್ತಾ? ನನಗೆ ಕನಸಿನಲ್ಲಿ ದೊರಕಿದ ಭಾಗ್ಯವಾಗ್ಬಿಡ್ತಾ ಶಿವನ ದರ್ಶನ ಅನ್ನೋದು? ಅಥವಾ ಒಬ್ಬ ಸಣ್ಣ ಮಗುವಿನ ಕೈಗೆ ಮಾಣಿಕ್ಯ ಕೊಟ್ರು, ಮಗುವಿನ ಕೈಗೆ ಮಾಣಿಕ್ಯ ಕೊಟ್ರು ಅನ್ನೋ ಹಾಗೆ ಮಗುವಿನ ಕೈಗೆ ಉತ್ತಮವಾದ ರತ್ನ ಕೊಟ್ರೆ ಅವನೇನ್ ಮಾಡ್ತಾನೆ? ಎಲ್ಲ ಒಂದ್ ಕಡೆ ಬಿಸಾಕ್ತಾನೆ. ಹಾಗೆ ಅಂಥ ಪರಮೇಶ್ವರನ ದರ್ಶನ ಪಡೆದ್ರೆ ನಾನು ಏನ್ ಕೇಳಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಲ್ವಾ? ಇನ್ನೂ ತಮಾಷೆ ಮಾಡ್ತಾ ಇದ್ದಾನೆ. ಹರಿಯ ಹೂಮಾಲೆಯೋ ಅಂತ ಮೊದಲು ಮಗುವಿನ ಕೈಗೆ ಮಾಣಿಕ್ಯ ಅಂತ ಅನ್ಕೊಂಡ. ಇನ್ನೊಂದ್ ಕಡೆಯಿಂದ ಹೇಳ್ತಾ ಇದ್ದಾನೆ, ಹರಿ ಅಂತಂದ್ರೆ ಕೋತಿ. ಕೋತಿ ಕೈಗೆ ಹೂಮಾಲೆ ಕೊಟ್ರೆ ಅದಕ್ಕೆ ಯಾವ ಒಂದು ಸುವಾಸಿತ ಹೂವಾಗಲಿ ಏನೇ ಆಗಲಿ ಅದಕ್ಕೇನೋ ಎಲ್ಲಾಯ್ತೋ ಅಲ್ಲಿ ಎಸೆಯುತ್ತೆ, ಕಿತ್ ಹಾಕತ್ತೆ. ಹಾಗೆ ಕೋತಿ ಕೈಯಿನ ಹೂಮಾಲೆಯಂತೆ ಆಗ್ಬಿಡ್ತಲ್ಲ ನನಗೆ ಶಿವನ ದರ್ಶನ ಅನ್ನೋದು, ಈ ತಪಸ್ಸು ಅನ್ನೋದು. ಆ ಸಂದರ್ಭದಲ್ಲಿ ನನ್ನ ವಿವೇಕವಲ್ಲ ಎಲ್ಲವೂ ಹೊರಟೋಗ್ಬಿಟ್ಟಿದ್ದ. ವಿವೇಕದ ವಿಭ್ರಮ ಭ್ರಾಂತಿ ಆಗ್ಬಿಟ್ಟಿತ್ತ ನನಗೆ. ಅಲ್ಲ, ಈ ಸಾಮಾನ್ಯ ಕಣ್ಣಲ್ಲಿ ಶಿವನ್ ದರ್ಶನ ಮಾಡೋದು ಅಂದ್ರೆ ಹೇಗೆ? ಆಗೋಕ್ಕೆ ಸಾಧ್ಯವಿಲ್ಲ. ಆ ಪರಮೇಶ್ವರನೇ ಅನುಗ್ರಹ ಮಾಡ್ದ. ನೋಡಪ್ಪ, ನಿನ್ನ ಈ ಮನುಷ್ಯ ಕಣ್ಣಿಗೆ ನಾನು ಗೋಚರನಾಗ್ತೀನಿ ಅಂತ ಹೇಳಿ ತನ್ನ ಒಂದು ಆ ಸಗುಣ ಸಾಕಾರ ಮೂರ್ತಿಯಲ್ಲಿಗೆ ಅವನು ದರ್ಶನ ಕೊಟ್ಟ ಅದ್ಭುತವಾದ ರೂಪದಿಂದ. ಆ ಸಂದರ್ಭದಲ್ಲಿ ಬಂದ್ರೆ ನಾನು ಏನ್ ಕೇಳ್ಕೋಬೇಕಾಗಿತ್ತು? ಪರಮೇಶ್ವರ, ನನಗೆ ಇನ್ನು ಶತ್ರು ಅನ್ನೋ ಬುದ್ಧಿನೇ ಹೊರಟು ಹೋಗ್ಲಿ, ನನಗೆ ನಿನ್ನ ದಿವ್ಯವಾದ ತತ್ವಜ್ಞಾನವನ್ನು ಉಪದೇಶಿಸು, ನಿರಂತರವಾದಿ ನಿನ್ನ ಭಕ್ತಿಯನ್ನು ಕೊಡು, ನನ್ನ ಮನಸ್ಸಿಗೆ ಯಾರ ಬಗ್ಗೆಯೂ ಕೋಪತಾಪದಗಳು ಬರೋದು ಬೇಡ ಅಂತ ಹಾಗೆ ನಾನು ಕೇಳ್ಕೊಳ್ಬೇಕಾಗಿತ್ತು. ಅಥವಾ ನಮಗಿನ್ನು ಶತ್ರು ಬಾಧೆಯೇ ಹೊರಟೋಗ್ಲಪ್ಪ ಅಂತ ದುರ್ಯೋಧನನಿಗೂ ನಮ್ಮ ಮೇಲೆ ಶತ್ರುತ್ವ ಬುದ್ಧಿ ಹೊರಟೋಗ್ಲಿ ಹಾಗೂ ಕೇಳ್ಕೋಬಹುದಾಗಿತ್ತು. ಎಲ್ಲವನ್ನೂ ಬಿಟ್ಕೊಂಡ್ಬಿಟ್ಟು ಬೇಡಿದುದು ಅಂಬು, ನಾನು ಆ ಪಾಶುಪತಾಸ್ತ್ರವನ್ನು ಕೊಡು ಅಂತ ಕೇಳ್ಕೊಂಡೆ. ಮರ್ತ್ಯದಲ್ಲಿರೋವು, ನಾವು ಯಾವಾಗಲೂ ಕೂಡ ಅಮೃತತ್ವವನ್ನು ಪಡ್ಕೊಳ್ಬೇಕಾಗಿತ್ತು ಆ ಪರಮೇಶ್ವರನಲ್ಲಿ. ಆದರೆ ಈ ಭೂಲೋಕದಲ್ಲೇ ನಾವು ಮತ್ತೆ ಬರಬೇಕು ಅನ್ನೋ ಹಾಗೆ ಆ ಮರ್ತ್ಯದ ಭಾವವನ್ನೇ ಕೇಳ್ಕೊಂಡ್ಬಿಟ್ಟೆ ನಾನು. ಈ ಒಂದು ಜನ್ಮ ಮರಣಗಳ ಒಂದು ಪ್ರವಾಹದಿಂದ ನಾನು ಹೊರಕ್ಕೆ ಬರಲಿಲ್ಲ. ಎಂಥ ದುರದೃಷ್ಟ ನನ್ನದು ಅಂತ ಹೇಳಿ ಮಜಭಾಪು ಎನ್ನ ಪುಣ್ಯ, ನನ್ನ ಪುಣ್ಯಕ್ಕೆ ಎಷ್ಟು ನಾನು ಮಜಾ ಅಂತಂದ್ರೂ ಕೂಡ ಅದರ ಬಗ್ಗೆ ಹೊಗಳ್ಕೊಂಡ್ರೂ ಕೂಡ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಎಂಥ ಕೆಲಸವಾಯಿತು ಅಂತ ಹೇಳ್ಬಿಟ್ಟು ಅವನ ಮನಸ್ಸಿನಲ್ಲಿ ಬಹಳ ಒಂದು ಕಸಿವಿಸಿ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಲೋಕಪಾಲರೆಲ್ಲ ಅವನ ದರ್ಶನಕ್ಕೋಸ್ಕರವಾಗಿ ಬಂದಿದ್ದಾರೆ.